ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನ ಬಗ್ಗು ಬಡಿದಿತ್ತು. ಇನ್ನು ಭಾರತ ಎದುರು ನಡೆದಂತಹ ಈ ಪಂದ್ಯದಲ್ಲಿ ಪಾಕಿಸ್ತಾನ ಕಂಡಂತಹ ಒಂದು ಹೀನಾಯ ಸೋಲಿನ ಬಗ್ಗೆ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಮೊಹಮ್ಮದ್ ಅಮೀರ್ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಮೊಹಮ್ಮದ್ ಅಮೀರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಕೂಡ. T20 ವರ್ಲ್ಡ್ ಕಪ್ ನ ಸೂಪರ್ 8 ನ ಮೊದಲ ಪಂದ್ಯ ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿದೆ. ಇನ್ನು T20 ವರ್ಲ್ಡ್ ಕಪ್ ನ ಸೂಪರ್ 8 ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನ ಸೌತ್ ಆಫ್ರಿಕಾದ ಎದುರು ಭಾನುವಾರ ಅಹಮದಾಬಾದ್ ನಲ್ಲಿ ಆಡಲಿದೆ. ಇನ್ನು ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಕೊಲಂಬೋದಲ್ಲಿ ಪಂದ್ಯ ನಡೆದಿತ್ತು. ಈ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ಎದುರು 61 ರನ್ಗಳ ತರದ ಒಂದು ಭರ್ಜರಿ ಗೆಲುವನ್ನ ಕಂಡಿತ್ತು. ಇನ್ನು ಪಾಕಿಸ್ತಾನ ಭಾರತ ಎದುರು ಕಂಡಂತಹ ಹೀನಾಯ ಸೋಲಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಮೊಹಮ್ಮದ್ ಅಮೀರ್, ಕೊಲಂಬೋದಲ್ಲಿ ನಡೆದಂತಹ ಪಂದ್ಯದಲ್ಲಿ ಭಾರತ ಎದುರು ಪಾಕಿಸ್ತಾನ ಒಂದು ಹೀನಾಯವಾದಂತಹ ಸೋಲನ್ನು ಕಂಡಿದ್ದಕ್ಕೆ ನನಗೆ ತುಂಬಾನೇ ಬೇಸರವಿದೆ. ಅದರಲ್ಲೂ ಪಾಕಿಸ್ತಾನ ಭಾರತ ಎದುರು ಹೀನಾಯವಾಗಿ ಸೋತಿದ್ದಕ್ಕಿಂತ ಭಾರತ ನಮ್ಮ ತಂಡದ ವಿಕೆಟ್ಗಳು ಬಿದ್ದಾಗಲೂ ಕೂಡ ಸಂಭ್ರಮಿಸದೇ ಇರುವುದು ನನಗೆ ಇನ್ನಷ್ಟು ಬೇಸರವನ್ನ ಉಂಟು ಮಾಡಿತು. ನಮ್ಮ ಎದುರಿನ ಪಂದ್ಯದಲ್ಲಿ ಭಾರತ ಮೊದಲು ಬ್ಯಾಟಿಂಗ್ ಮಾಡಿತು. ಇನ್ನು ಮೊದಲ ಓವರ್ನಲ್ಲಿಯೇ ಅಭಿಷೇಕ್ ಶರ್ಮರ ವಿಕೆಟ್ ಅನ್ನು ನಾವು ಪಡೆದುಕೊಂಡಾಗ ನಮ್ಮ ತಂಡ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಅನ್ನು ಮಾಡಿತು. ಇನ್ನು ಭಾರತ ನೀಡಿದಂತಹ 176 ರನ್ಗಳನ್ನ ಬೆನ್ನತ್ತುತ್ತಿದ್ದಾಗ ನಾವು ಕೂಡ ಮೊದಲ ಓವರ್ನಲ್ಲಿಯೇ ನಮ್ಮ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿರುವಂತಹ ಫರಾನ್ ಅವರ ವಿಕೆಟ್ ಅನ್ನ ಕಳೆದುಕೊಂಡೆವು. ಆದ್ರೆ ಈ ಸಂದರ್ಭದಲ್ಲಿ ಭಾರತ ತಂಡದ ಆಟಗಾರರು ಹೆಚ್ಚಾಗಿ ಸೆಲೆಬ್ರೇಟ್ ಅನ್ನೇ ಮಾಡಲಿಲ್ಲ. ಫರಾನ್ ನಮ್ಮ ತಂಡದ ಒಬ್ಬ ದೊಡ್ಡ ಬ್ಯಾಟ್ಸ್ಮನ್. ಇಂತಹ ದೊಡ್ಡ ಬ್ಯಾಟ್ಸ್ಮನ್ ನ ವಿಕೆಟ್ ಅನ್ನ ಪಡೆದುಕೊಂಡಾಗಲೂ ಕೂಡ ಭಾರತ ತಂಡದ ಆಟಗಾರರು ಹೆಚ್ಚಾಗಿ ಸಂಭ್ರಮವನ್ನೇ ಪಡೆದಿಲ್ಲ. ಇನ್ನು ನಮ್ಮ ಎದುರು ಕೂಡ ಗೆದ್ದಾಗಲೂ ಭಾರತ ತಂಡ ಸಂಭ್ರಮವನ್ನೇ ಪಡೆದಿಲ್ಲ. ಭಾರತಕ್ಕೆ ನಮ್ಮ ಎದುರಿನ ಗೆಲುವು ಇದೀಗ ಮಾಮೂಲಿಯಾಗಿ ಬಿಟ್ಟಿದೆ. ಹೀಗಾಗಿ ಭಾರತ ತಂಡ ನಮ್ಮ ಎದುರು ವಿಕೆಟ್ ಪಡೆದಾಗಲೂ ಜೊತೆಗೆ ಗೆದ್ದಾಗಲೂ ಸಂಭ್ರಮವನ್ನೇ ಪಡುವುದಿಲ್ಲ. 90ರ ದಶಕದಲ್ಲಿ ನಮ್ಮ ತಂಡವನ್ನು ನೋಡಿದರೆ ಭಾರತ ತಂಡಕ್ಕೆ ಒಂದು ಹೆದರಿಕೆ ಇತ್ತು. ಇಲ್ಲಿ ಪಾಕಿಸ್ತಾನ ನಮ್ಮನ್ನ ಸೋಲಿಸಬಹುದೆಂಬ ಭಯದಲ್ಲಿ ಭಾರತ ತಂಡವಿರುತ್ತಿತ್ತು. ಆದರೆ ಭಾರತಕ್ಕೆ ಈಗ ಆ ಭಯವೇ ಇಲ್ಲವಾಗಿದೆ. ನಮ್ಮ ತಂಡವನ್ನ ಯಾವುದೋ ಸಣ್ಣ ತಂಡ ಅಂತ ಭಾರತ ತಂಡ ಇದೀಗ ನೋಡುತ್ತಿದೆ. ನಮ್ಮ ತಂಡದ ಪ್ರದರ್ಶನವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಭಾರತ ಎದುರು ಅತ್ಯಂತ ಕಳಪೆಯಾಗಿದೆ. ಈ ಕಾರಣದಿಂದಾಗಿ ಭಾರತವು ಕೂಡ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಪಂದ್ಯವು ಕೂಡ ಈಗ ರೋಚಕತೆಯಿಂದ ಕೂಡುತ್ತಿಲ್ಲ ಎಂಬ ತಮ್ಮ ಅನಿಸಿಕೆಯನ್ನ ಮೊಹಮ್ಮದ್ ಅಮೀರ್ ಹೊರಹಾಕಿದ್ದಾರೆ.